ನಾವಿವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಚುನಾವಣಾ ಅಖಾಡದಲ್ಲಿದ್ದೀವಿ. ನಮ್ಮ ಜೊತೆ SDPI ಅಭ್ಯರ್ಥಿ ಅಫ್ಜಲ್ ಕೊಡ್ಲಿಪೇಟ್ ಇದ್ದಾರೆ. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತಾ ನಾನು ಮಾತಾಡ್ತಾ ಹೋಗ್ತೀನಿ. ಕ್ಷೇತ್ರದ ವಾತಾವರಣ ಹೇಗಿದೆ, ಇಲ್ಲಿ SDPI ಎಷ್ಟು ಮಟ್ಟಿಗೆ ಅನುಕೂಲ ಆಗಬಹುದು ಈ ಉಪಚುನಾವಣೆ ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ರೆಸ್ಪಾನ್ಸ್, ಜೊತೆಗೆ ಪ್ರಚಾರ ಹೇಗೆ ನಡೀತಾ ಇದೆ? ಸರ್, ನಾನು ಯಾವ ಕಡೆಯಲ್ಲೆಲ್ಲ ಹೋಗ್ತಾ ಇದ್ದೇನೆ, ಎಲ್ಲ ಜನರು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಕೇವಲ ಸ್ವಾಗತ ಮಾತ್ರ ಅಲ್ಲ, ನಮ್ಮ ಮನೆಯ ಊಟ ನಿಮಗೆ ಕನ್ಫರ್ಮ್ ಇದೆ, ನೀವು ನಮ್ಮ ಮನೆ ಬಗ್ಗೆ ಚಿಂತೆ ಮಾಡಬೇಡಿ, ಇಂಥ ಏರಿಯಾದ ಹೆಸರನ್ನ ಹೇಳ್ತಾ ಇದ್ದಾರೆ, ಈ ಏರಿಯಾಗೆ ಹೋಗಿ, ಈ ಗಲ್ಲಿಯಲ್ಲಿ ಹೋಗಿ, ಅಂದ್ರೆ ಇದೇನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಇಲ್ಲಿ ಜನರು ಒಂದು ನಿರ್ಧಾರ ಮಾಡಿ ಆಗಿದೆ ಸರ್. ಒಂದು ಪರ್ಯಾಯಕ್ಕಾಗಿ ಹಾತೊರಿತಾ ಇದಲ್ಲ, ಇದು ಪರ್ಯಾಯ SDPI ಅಂತ ಹೇಳಿ ನಿರ್ಧಾರ ಮಾಡಿ ಆಗಿದೆ. ಖಂಡಿತ ಜನರು ವಿಶ್ವಾಸವನ್ನ ಇಟ್ಟು ಈ ಪಕ್ಷದ ಮೇಲೆ ಪ್ರೀತಿಯನ್ನು ಏನು ತೋರಿಸ್ತಾ ಇದ್ದಾರೆ, ಇದನ್ನ ನೋಡ್ತಾ ಇರಬೇಕಾದ್ರೆ ಗೆಲುವು ಖಚಿತ. ಈಗ ಇನ್ನ ನಿಮ್ಮ ಸ್ಪರ್ಧೆ ಕೇವಲ ಇದು ಪೂರ್ವ ನಿರ್ಧಾರಿತ ಆಗಿರುವಂತದ್ದ ಅಥವಾ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ನೀವು ಸ್ಪರ್ಧೆ ಮಾಡ್ತಿರೋದ ಅಂತ? ನೋಡಿ ಸರ್, ನಾವು ಲಾಸ್ಟ್ ಜನರಲ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ಇಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ವಿ. ಹಾಗಾಗಿ ಇದು ಪೂರ್ವ ನಿರ್ಧರಿತನ ಅಥವಾ ಕಾಂಗ್ರೆಸ್ಗೆ ಟಿಕೆಟ್ ಸಿಗದಿದ್ದಾಗ ಹಾಕಿದ್ದ ಅದೇನು ಇಲ್ಲಿ ಫ್ಯಾಕ್ಟರ್ ಅಲ್ಲ. ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ ಇಲ್ಲಿ ಜನರ ನಾಡಿ ಮಿಡಿತವನ್ನು ಅರಿತು ಇಲ್ಲಿ ಜನರ ಹೋರಾಟದಲ್ಲಿ ನಮ್ಮ ಕಾರ್ಯಕರ್ತರು 24x7 ಕೆಲಸ ಮಾಡಿ, ನೆರೆ ಬಂದಾಗ, ಬರೆ ಬಂದಾಗ, ಕರೋನಾ ಬಂದಾಗ, NRC CAA ಬಂದಾಗ, ಇಲ್ಲಿಯ ನಿರಾಶ್ರಿತರ ಸಮಸ್ಯೆ ಬಂದಾಗ 24x7 ಇವರ ಸೇವೆ ಮಾಡಿದ್ದಾರೆ. ಹಾಗಾಗಿ ಬೇರೆಯವರ ಹಾಗೆ ನಾವು ನಿಲ್ಬೇಕೋ ಬೇಡೋ ಅಂತ ಪ್ರಶ್ನೆನೇ ಇಲ್ಲ. ಒಂದು ಪಕ್ಷವಾಗಿ ನಾವು ಅಭ್ಯರ್ಥಿಯನ್ನು ಹಾಕಲೇಬೇಕು ಸರ್. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಒಂದು ಕೇಡರ್ ಬೇಸ್ ಪೊಲಿಟಿಕಲ್ ಪಾರ್ಟಿ. ನಾವು ವರ್ಷದ 365 ದಿನವೂ ಕೂಡ ಜನರ ರಿಯಲ್ ಇಶ್ಯೂಗಳನ್ನು ತಗೊಂಡು ಹೋರಾಟದಲ್ಲೇ ಇದ್ದೇ ಇರ್ತೇವೆ. ಚುನಾವಣೆ 5 ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು. ಹಾಗಾಗಿ ಚುನಾವಣೆ ಬಂದಾಗ ನಮ್ಮ ಹೋರಾಟದ ಹಿನ್ನೆಲೆಯನ್ನು ನೋಡಿ, ನಮ್ಮ ಹೋರಾಟವನ್ನು ನೋಡಿ ಜನರು ನಮಗೆ ಮತವನ್ನು ಕೂಡ ಕೊಡ್ತಾರೆ. ಲಾಸ್ಟ್ ಜನರಲ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ನಾವು ಅಭ್ಯರ್ಥಿ ಹಾಕಿದ್ವಿ, ಈಗಲೂ ಕೂಡ ಅಭ್ಯರ್ಥಿ ಹಾಕಿದ್ವಿ. ಜಸ್ಟ್ ಅಭ್ಯರ್ಥಿ ಮಾತ್ರ ಚೇಂಜ್ ಆಗಿದೆ ಹೊರತು ಇದು ಪೂರ್ವ ನಿರ್ಧರಿತನೋ ಅಥವಾ ನೀವು ಇನ್ಸ್ಟೆಂಟ್ಲಿ ತಗೊಂಡ ತೀರ್ಮಾನನೋ. ಈ ಚುನಾವಣೆನೇ ಒಂದು ಇನ್ಸ್ಟೆಂಟ್ಲಿ ಬಂದಿರುವಂಥದ್ದು. ಶಾಮನೂರು ಅವರು ತೀರ್ಕೊಳ್ಳಿಲ್ಲ ಅಂದ್ರೆ ಈಗ ಚುನಾವಣೆ ನಡೀತಾ ಇರಲಿಲ್ಲ. ಹಾಗಾಗಿ ಇನ್ಸ್ಟೆಂಟ್ಲಿ ಚುನಾವಣೆಗಳು ಬಂದಾಗ ಇನ್ಸ್ಟೆಂಟ್ ತೀರ್ಮಾನ ತಗೊಳ್ಳಬೇಕಾಗ್ತದೆ. ರಾಜ್ಯ ಸಮಿತಿ, ರಾಷ್ಟ್ರೀಯ ಸಮಿತಿ ಇಮಿಡಿಯೇಟ್ಲಿ ಕೂತಿ ತೀರ್ಮಾನ ತಗೊಂಡಿದೆ. ಆದ್ರೆ ನಮ್ಮ ಕೆಲಸ 24x7 365 ಡೇಸ್ ನಡೀತಾನೆ ಇರ್ತದೆ. ಈಗ ಅಫ್ಸರ್ ಅವರು ಕಿಂಗ್ ಬಂದಿದಾರೋ ಅಥವಾ ಕಿಂಗ್ ಮೇಕರ್ ಮಾಡೋದಕ್ಕೆ ಬಂದಿದಾರೋ ಅಂತ ಈ ಚುನಾವಣೆ? ನಾನು ಕಿಂಗು ಅಲ್ಲ, ಕಿಂಗ್ ಮೇಕರು ಅಲ್ಲ. ನಾನೊಬ್ಬ ಮನುಷ್ಯ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ, ನಾನೊಬ್ಬ ಹುಟ್ಟು ಹೋರಾಟಗಾರ. ನಾನು ದಾವಣಗೆರೆಯ ಮನೆಯ ಮಗನಾಗಿ ದಾವಣಗೆರೆಯ ಜನರ ಹೃದಯದಲ್ಲಿ ನಾನು ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂತವನು. ನಾನು ಗೆದ್ರೂ ಕೂಡ ನನಗೆ 2 ಕೋಡ್ ಬರಲ್ಲ. ನಾನು MLA ಆಗೋದೇ ಹೊರತು ನಿಮ್ಮ ಶಾಸಕ, ನಿಮ್ಮ ಧ್ವನಿಯನ್ನ ಶಾಸನ ಸಭೆಗೆ ತಲುಪಿಸುವಂತವನಾಗ್ತೀನಿ ಹೊರತು ನನಗೆ 2 ಕೋಡ್ ಬರಲ್ಲ. ಹಾಗಾಗಿ ಇದು ಕಿಂಗು, ಇದು ಕಿಂಗ್ ಪಿನ್ನು, ಕಿಂಗ್ ರೋಲು, ಇದು ಕಿಂಗ್ ಮೇಕರ್ ಅದು ಯಾವುದೂ ಅಲ್ಲ. ನಾನೊಬ್ಬ ನೈಜ ಜನಸೇವಕನಾಗಿ ಜನರೊಂದಿಗಿದ್ದು, ಜನರ ಜೊತೆಗೆ ಬೀದಿಯಲ್ಲಿ, ಜನರ ಜೊತೆಗೆ ಜಗುಲಿಯಲ್ಲಿ, ಜನರೊಂದಿಗೆ ನಮ್ಮ ಏರಿಯಾಗಳಲ್ಲಿ ಕೆಲಸ ಮಾಡಲಿಕ್ಕೆ ಬಂದಂತಹ ಜನಸೇವಕ. ಕಾಂಗ್ರೆಸ್ನ ಭದ್ರಕೋಟೆ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈ ಭದ್ರಕೋಟೆಯನ್ನು ಒಡೆಯಲು ನಿಮ್ಮ ಮಾಸ್ಟರ್ ಪ್ಲಾನ್ ಏನು ಅಂತ? ನೋಡಿ ಸರ್, ಕರ್ನಾಟಕದಲ್ಲಿ SDPI ಕೋಸ್ಟಲ್ ಕರ್ನಾಟಕದಲ್ಲಿ ಒಂದಿಷ್ಟು ಗ್ರಾಮ ಪಂಚಾಯತ್ಗಳಿರ್ಬೋದು ಅಥವಾ ಕಾರ್ಪೊರೇಷನ್ಗಳಿರ್ಬೋದು, CMCಗಳಿರ್ಬೋದು ಅಧಿಕಾರದಲ್ಲಿ ಆಲ್ರೆಡಿ ಇದೆ. ಈ ಮಧ್ಯ ಕರ್ನಾಟಕದಲ್ಲಿ ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಸ್ ನಮಗೆ ಇದ್ದಾರೆ. ಆದ್ರೆ ನಮ್ಮ ಪಕ್ಷದ ಬಲ ಇವತ್ತು ಹೆಚ್ಚಾಗಿದೆ. ಇದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಇಲ್ಲಿನ ಬಟ್ಟಿ ಲೇಔಟ್ ಅಲ್ಲಿ ನಾವು ಜನಾಧಿಕಾರ ಸಮಾವೇಶ ಅಂತ ಸಮಾವೇಶ ಮಾಡಿದ್ವಿ. ಅದರ ಕನ್ವೀನರ್ ನಾನೇ ಆಗಿದ್ದೆ. ಸುಮಾರು 25-30 ಸಾವಿರ ಜನರು ಸೇರಿದ್ರು. ಆಗ್ಲೇ ಜನರು ತೀರ್ಮಾನ ಮಾಡಿದ್ರು, ಇಷ್ಟೊಂದು ದೊಡ್ಡ ಶಕ್ತಿ ನೀವು ಮಧ್ಯ ಕರ್ನಾಟಕದಲ್ಲಿದೆ, ಯಾಕೆ ನೀವು MLA ಗೆ ಕಂಟೆಸ್ಟ್ ಮಾಡಬಾರದು ಅಂತ ಹೇಳಿ ಆಗ್ಲೇ ಪ್ರಶ್ನೆ ಕೇಳಿದ್ರು. ನಾನು ಆಗ ಹೇಳಿದೆ ಸಮಯ ಬಂದಾಗ ನೋಡುವ ಅಂತ. ನನ್ನ ಸ್ಪೀಚ್ ಅಲ್ಲೂ ಕೂಡ ಹೇಳಿದೆ, ಈಗ ಸಮಾವೇಶ ಮಾಡ್ತಾ ಇದೀವಿ, ಚುನಾವಣೆ ಬಂದಾಗ ಅಭ್ಯರ್ಥಿಯಾಗಿ ನಾವು ಹಾಕ್ತೇವೆ, ಆಗ ನೀವು ಮತ ಕೊಡ್ಬೇಕಂತ ಹೇಳಿ. ಹಾಗಾಗಿ ಈ ಭಾಗದಲ್ಲಿ SDPI ಒಂದು ಅಕೌಂಟ್ ಓಪನ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಮಧ್ಯ ಕರ್ನಾಟಕದಲ್ಲೂ ಕೂಡ ಹಸಿವು ಮುಕ್ತ, ಭಯಮುಕ್ತ ಸಿದ್ಧಾಂತಕ್ಕೆ ಒಳ್ಳೆಯ ಫರ್ಟೈಲ್ ಆದಂತ ಲ್ಯಾಂಡ್ ಎಂಬುದನ್ನ ಈ ಚುನಾವಣೆ ಸಾಬೀತುಪಡಿಸುತ್ತೆ. ನಿಮ್ಮ ಮತ ಕೇಳುವಂತಹ ಸಂದರ್ಭದಲ್ಲಿ ಕೇವಲ ಅಲ್ಪಸಂಖ್ಯಾತರನ್ನಷ್ಟೇ ಗುರಿಯಾಗಿಸ್ಕೊಂಡು ಮತ ಕೇಳ್ತಿರೋದು ಅಥವಾ ಎಲ್ಲಾ ವರ್ಗದವರು, ಎಲ್ಲ ಸಮುದಾಯದವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಹೇಗೆ ನಡೀತಾ ಇದೆ? ನೋಡಿ ಸರ್, ನನ್ನ 30 ವರ್ಷದ ಹೋರಾಟದಲ್ಲಿ ನಾನು ತಗೊಂಡಿರುವಂತಹ ಹೋರಾಟಗಳು ಒಂದೇ ಸಮುದಾಯಕ್ಕೆ ಸೀಮಿತ ಅಲ್ಲ. ಫಾರ್ ಎಕ್ಸಾಂಪಲ್, ದಿನೇಶ್ ಕನ್ಯಾಡಿ ಒಬ್ಬ ದಲಿತ ಯುವಕನ ಕೊಲೆ ಆಗ್ತದೆ. ಬೆಳ್ತಂಗಡಿಯಿಂದ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯವರೆಗೆ 48 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೇನೆ. ಅವನು ನನ್ನ ಸಮುದಾಯದವನಲ್ಲ. ಅದೇ ರೀತಿ ದಿಡ್ಡಳ್ಳಿಯಲ್ಲಿ ಆದಿವಾಸಿಗಳ
ಗುಡಿಸಲುಗಳನ್ನ ಬೆಳಿಗ್ಗೆ 4 ಗಂಟೆಗೆ JCB ಮುಖಾಂತರ ಡೆಮಾಲಿಷ್ ಮಾಡಲಾಗ್ತದೆ. ಅವರಿಗೆ ಬೇಕಾಗಿ ಜಿಗ್ನೇಶ್ ಮೇವಾನಿ ಮತ್ತು ದಿವಂಗತ ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿ ಮತ್ತು ಗೌರಿ ಲಂಕೇಶ್ ಅವರೊಟ್ಟಿಗೆ ಸೇರಿ ಕೊಡಗಿನಿಂದ ದಿಡ್ಡಳ್ಳಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇನೆ, ಅವರು ನನ್ನ ಸಮುದಾಯದವರಲ್ಲ. ಅದೇ ರೀತಿ ಕೋಲಾರದಲ್ಲಿ ಚರ್ಚಿನ ಮೇಲೆ ಅಟ್ಯಾಕ್ ಆದಾಗ ಅಲ್ಲಿಯ ಫಾದರ್ಗಳ ಜೊತೆ ಕೂತು ಅವರಿಗೆ ಬೆಂಬಲ ಕೊಟ್ಟು ಅವರಿಗೆ ನೈತಿಕ ಸ್ಥೈರ್ಯ ತುಂಬ್ತೀನಿ, ಅವರು ನನ್ನ ಸಮುದಾಯದವರಲ್ಲ. ಅದೇ ರೀತಿ ಒಳ ಮೀಸಲಾತಿಯ ಹೋರಾಟಕ್ಕಾಗಿ ಬೆಳಗಾವಿಗೆ, ಉಡುಪಿಯಿಂದ ಬೆಳಗಾವಿಗೆ ಪಾದಯಾತ್ರೆ, ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಮಾಡ್ತೀನಿ, ಅವ್ರು ನನ್ನ ಸಮುದಾಯದವರಲ್ಲ. ಬೆಂಗಳೂರಿನಲ್ಲಿ ಕನ್ನಡ ಪರ ಒಟ್ಟಿಗೆ ಸೇರಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಜಾರಿಗಾಗಿ, ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಗಾಗಿ ಹೋರಾಟ ಮಾಡ್ತೀನಿ, ಅದು ನನ್ನ ಸಮುದಾಯದ ಹೋರಾಟ ಅಲ್ಲ. ಎಲ್ಲಾ ವರ್ಗದ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಹಾಗಾಗಿ ಇಲ್ಲಿ ನಾನು ಒಂದು ಅಹಿಂದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ನನ್ನ ಸಮುದಾಯ ನನಗೆ ಕೈ ಬಿಡುವುದಿಲ್ಲ, ಕರೆಕ್ಟ್. ಆದ್ರೆ ಇತರ ಸಮುದಾಯವು ಕೂಡ ಕೈ ಬಿಡುವುದಿಲ್ಲ. ಯಾಕಂದ್ರೆ ಅವರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ, ಅವರಿಗೆ ಹೋರಾಡಿದ್ದೇನೆ, ಅವರಿಗಾಗಿ ಜೈಲಿಗೆ ಹೋಗಿದ್ದೇನೆ, ಅವರಿಗಾಗಿ ಕೇಸ್ ಹಾಕಿಸ್ಕೊಂಡಿದ್ದೇನೆ. ನಾನು ಬಾಬಾ ಬುಡನ್ಗಿರಿ ಸೌಹಾರ್ದ ಕೇಂದ್ರವಾಗಿ ಉಳಿಸ್ಕೊಳ್ಬೇಕೆಂಬಂತ ಹೋರಾಟದಲ್ಲಿ ಗೌರಿ ಲಂಕೇಶ್ ಮೇಡಮ್ ಒಟ್ಟಿಗೆ ನಾನು ಅರೆಸ್ಟ್ ಆದವನು ಸರ್. ಆ ಟೈಮಲ್ಲಿ ಅಲ್ಲೇ SP ಹೇಳಿದ್ರು, ಒಂದು ಅಪಾಲಜಿ ಬಂದ್ಬಿಡಿ ಮೇಡಮ್, ನಾವು ನಿಮಗೆ ರಿಲೀಸ್ ಮಾಡ್ತೇವೆ. ಗೌರಿ ಮೇಡಮ್ ಜೊತೆ ನಾನು ಹೇಳಿದೆ ಆಗ್ಲೇ, ನಾನು ಅಪಾಲಜಿ ಬರೀಲಿಕ್ಕೆ ನಾನು ಯಾವುದೇ ಕೊಲೆ ಮಾಡಲಿಲ್ಲ, ಮರ್ಡರ್ ಮಾಡಲಿಲ್ಲ. ನಮ್ಮ ಕೇಂದ್ರವನ್ನ ಸೌಹಾರ್ದ ಕೇಂದ್ರವಾಗಿ ಉಳಿಸ್ಬೇಕಂತ ನಾನು ಧ್ವನಿ ಎತ್ತಿದ್ದು ತಪ್ಪಾದ್ರೆ ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರ ಅಂತೇಳಿ ಮಾತನಾಡಿದಂತ ಮಗ. ಅಂದ್ರೆ ಈ ಹೋರಾಟದಲ್ಲಿ ಈ ಜೈಲು, ಈ ಬಂಧನಗಳು, ಈ ಕೇಸುಗಳು, ಇದು ಯಾವುದು ಕೂಡ ಈ ಅಹಿಂದ ವರ್ಗದ ಹೋರಾಟದಿಂದ ನನಗೆ 1 ಇಂಚು ಕೂಡ ಹಿಂದೆ ಚಲಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ಅಹಿಂದ ವರ್ಗದ ಮತದಾರರು ನನ್ನನ್ನು ಬೆಂಬಲಿಸ್ತಾರೆ ಎಂಬಂತಹ ಭರವಸೆ ಇದೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಹಲವಾರು ಹೋರಾಟಗಾರರು ನನಗೆ ಕಾಲ್ ಮಾಡಿ ನನಗೆ ಬೆಂಬಲ ಘೋಷಣೆ ಮಾಡ್ತಾ ಇದ್ದಾರೆ. ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನನಗೆ ಕಾಲ್ ಮಾಡಿ ಬೆಂಬಲ ಘೋಷಿಸಿದ್ರೆ ಆಗಲ್ಲ, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಮತದಾರರಿಗೆ ನನಗೆ ಮತವಾಗಿ ಕನ್ವರ್ಟ್ ಮಾಡುವಂತ ಕೆಲಸ ಮಾಡಿ ಅಂತ ರಿಕ್ವೆಸ್ಟ್ ಮಾಡಬೇಕಾದ್ರೆ ಖಂಡಿತ ನಾವು ವಾಲಂಟಿಯರ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳಿ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಫ್ಸರ್ಗೆ ಇರುವಂತಹ ಕ್ರೇಜ್ ಬೇರೆ, ಆದ್ರೆ ಆ ಕ್ರೇಜ್ ಮತವಾಗಿ ಬದಲಾಗುತ್ತಾ? ನೋಡಿ, ಈ ದಾವಣಗೆರೆ ಭಾಗದಲ್ಲಿ ಒಂದು ಫ್ಯಾಕ್ಟ್ ಅನ್ನ ಹೇಳ್ತೇನೆ. ಈ ಫೇಸ್ಬುಕ್ ಅಲ್ಲಿ ನಂದು 30K ಇದೆ ಸರ್, ಟ್ವಿಟರ್ ಅಲ್ಲಿ 35K ಇದೆ. ಇನ್ನು ನಾ ಫ್ಯಾನ್ ಫಾಲೋವರು ಬೇರೆ ಬೇರೆ ಪೇಜ್ ಇದೆಲ್ಲ ನೋಡಿದ್ರೆ ಅದು ಲ್ಯಾಕ್ಸ್ ಕ್ರೋರ್ಸ್ ಅಲ್ಲಿ ಹೋಗ್ಬೋದು. ಅದೆಲ್ಲವೂ ಮತ ಅಂತ ಭಾವಿಸುವಂತಹ ಏನು ಬುದ್ಧಿವಂತ ನಾನಲ್ಲ. ಆದರೆ ಆ ಅಭಿಮಾನಿಗಳು ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವರ ಕಾಂಟ್ಯಾಕ್ಟ್ ನಲ್ಲಿರುವಂತ ದಾವಣಗೆರೆ ಕ್ಷೇತ್ರದವರಿಗೆ ಮಾತಾಡಿದ್ರೆ ಮತ ಖಂಡಿತ ಆಗ್ತದೆ. ನನಗೆ ವಿಶ್ವಾಸ ಇದೆ, ದಾವಣಗೆರೆಯಲ್ಲೂ ಕೂಡ ನನ್ನ ಅಭಿಮಾನಿಗಳು ತುಂಬಾ ಇದ್ದಾರೆ, ಅವರ ಅಭಿಮಾನಕ್ಕೆ ನಾನು ಚಿರಋಣಿ. ಆದರೆ ಅಭಿಮಾನ ಸಾಕಾಗೋದಿಲ್ಲ, ನನಗೆ ಮತಗಳು ಬೇಕು. ಯಾಕೆಂದ್ರೆ ನಾನು ಶಾಸನ ಸಭೆಯಲ್ಲಿ ಒಳಗೆ ಹೋಗ್ಬೇಕು, ನಿಮ್ಮ ಪರವಾಗಿ ಧ್ವನಿ ಎತ್ತಬೇಕಂದ್ರೆ ಮತವಾಗಿ ಅದನ್ನು ಪರಿವರ್ತನೆ ಮಾಡಿ. ಫೇಸ್ಬುಕ್, ಇನ್ಸ್ಟಾ ಅದೆಲ್ಲ ಇದ್ದೇ ಇದೆ, ಅದರಲ್ಲಿ ನಾವು ಫ್ರೆಂಡ್ಸ್ ಆಗಿ ಇರುವ ಪರವಾಗಿಲ್ಲ, ಲೈಕ್ ಕೊಟ್ಟರೆ ಸಾಕಲ್ಲಿ, ಅಲ್ಲಿ ಮತ ಕೊಡಬೇಕಾಗಿಲ್ಲ. ಇಲ್ಲಿ ನನಗೆ ಮತಗಳು ಬೇಕು. ಈ ಕ್ಷೇತ್ರದ ಮತದಾರರು, ನನ್ನ ಅಭಿಮಾನಿ ಬಳಗದವರಿಗೆ ಯಾರಿಗೆಲ್ಲ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ನೀವು ಅವರಿಗೆ ಕಮ್ಯುನಿಕೇಟ್ ಮಾಡಿ ನನ್ನ ಪರವಾಗಿ ಮತದಾನವನ್ನು ಮಾಡಲಿಕ್ಕೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ನಾನು ತಿಳ್ಕೊಳ್ತೇನೆ. ನಿಮ್ಮ ಸ್ಪರ್ಧೆ ಕಾಂಗ್ರೆಸ್ ವಿರುದ್ಧನ ಅಥವಾ ಬಿಜೆಪಿ ವಿರುದ್ಧನ ಅಂತ? ನನ್ನ ಸ್ಪರ್ಧೆ ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ನನ್ನ ಸ್ಪರ್ಧೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ಇಲ್ಲಿಯ ಅಹಿಂದ ವರ್ಗದ ಈ ರಾಜಕೀಯ ಗುಲಾಮತನದಲ್ಲಿ ಇಟ್ಟಿರಂತ ಇದುವರೆಗೆ ಆಡಳಿತ ಮಾಡಿದಂತ ಒಂದು ರಾಜ ಮನೆತನದ ವಿರುದ್ಧ ನನ್ನ ಚುನಾವಣೆ ಇದು. ನಾನು ಈ ಜನರ ಹೃದಯದಲ್ಲಿ, ಈ ಜನರ ಜನಮಾನಸದಲ್ಲಿ ಅಚ್ಚಳಿಯದಂತಹ ಒಂದು ಅಭಿವೃದ್ಧಿಯನ್ನ ಮಾಡಿ ತೋರಿಸ್ತೇನೆ ಎಂಬಂತ ಭರವಸೆ ಕೊಡ್ತಾ ಇದ್ದೇನೆ. ಇದು ನನ್ನ ಚುನಾವಣೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸೊ ಮತ್ತೊಂದು ಕಡೆ SDPI ಅಭ್ಯರ್ಥಿಯಾಗಿ ತಾವು ಕಣದಲ್ಲಿದ್ದೀರಿ. ಸೊ ಎಲ್ಲೋ ಒಂದ್ ಕಡೆ ಸಾಂಪ್ರದಾಯಿಕ ಅಥವಾ ನಿರ್ಣಾಯಕ ಮತಗಳಾಗಿರುವಂಥ ಮುಸ್ಲಿಂ ಮತಗಳು ಇಲ್ಲಿ ಸ್ಪ್ಲಿಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇದರಿಂದ BJP ಲಾಭ ಆಗುವಂತ ಚಾನ್ಸಸ್ ಇರುತ್ತಾ? ನಾಳೆ ಸಂಜೆ ಒಳಗೆ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ಹಾಲು ಯಾವುದು, ನೀರು ಯಾವುದು, ಎಲ್ಲವೂ ಕ್ಲಿಯರ್ ಆಗ್ತದೆ. ಹಲವಾರು ಜನರು ಅವರ ಡೆಮೋಕ್ರೆಟಿಕ್ ರೈಟ್ಸ್ ನಾಮಪತ್ರ ಸಲ್ಲಿಸಿದ್ದಾರೆ. ಯಾಕಂದ್ರೆ ನಾವು ಯಾರು ಅವರಿಗೆ ಕಂಪೇಲ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಇಲ್ಲಿ ಚುನಾವಣಾ ರಂಗದಲ್ಲಿ ನೀವು ಫೀಲ್ಡ್ ನೋಡಿದ್ರೆ ಜನಮಾನಸದಲ್ಲಿರುವಂತದ್ದು 1-2-3 ಜನರ ಬಗ್ಗೆ ಚರ್ಚೆ ಇದೆ. ಅದು ನಾಳೆ ಕ್ಲಿಯರ್ ಆಗ್ತದೆ. ನಾಳೆ ಸಂಜೆವರೆಗೆ ಅವಕಾಶ ಇದೆ. ಇಲ್ಲಿ ನೇರ ಸ್ಪರ್ಧೆ ಇರುವಂತದ್ದು. ಬೆಳ್ಳಿ ಸ್ಪೂನ್ ಮತ್ತು ಚಿನ್ನದ ಸ್ಪೂನ್ ನಲ್ಲಿ ಊಟ ಮಾಡಿದಂತಹ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಒಬ್ಬ ಅಸಮರ್ಥನ ಜನರು ತೀರ್ಮಾನ ಮಾಡಲಿ, ನಾನು ಹೇಳಲ್ಲ. ಅಂತಹ ಒಂದು ಅಭ್ಯರ್ಥಿ ಮತ್ತು 30 ವರ್ಷಗಳ ಸುದೀರ್ಘ ಹೋರಾಟದ ಹಿನ್ನೆಲೆ ಇರುವಂತಹ, ಜನರೊಂದಿಗೆ ಅರಿತು, ಜನರೊಂದಿಗೆ ಬೆರೆತು, ಜನರೊಂದಿಗೆ ಹೋರಾಟ ಮಾಡುವಂತಹ ಇತಿಹಾಸ ಇರುವಂತಹ ಅಫ್ಸರ್ ಕುಡ್ಲಿಪೇಟೆ ನಡುವೆ ನೇರ ಹಣಾಣಿ ಇರುವಂತದ್ದು. ಇದು ನನ್ನ ಮಾತಲ್ಲ, ಎಲ್ಲಿ ನೀವು ಚರ್ಚೆ ಮಾಡಿದ್ರು ಕೂಡ ನೀವು ನೋಡಿ, ನಾನು ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ದೀನಿ, ಯಾವ ಕಡೆ ಹೋದ್ರು ಕೂಡ
ಕ್ಯಾ ಒಂದು ಉರ್ದು ಅಲ್ಲಿ ಮಾತಿದೆ, ಈಸ್ ಬಾರ್ ನಹಿ ತೋ ಅಬ್ ನಹಿ ತೋ ಕಭಿ ಭಿ ನಹಿ, ಅಂದ್ರೆ ಕನ್ನಡದಲ್ಲಿ ಈ ಬಾರಿ ಇಲ್ಲ ಅಂದ್ರೆ ಯಾವತ್ತೂ ಇಲ್ಲ ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿಯಾಗಿದೆ. ಸ್ಪರ್ಧೆಯಲ್ಲಿ ಈ ಬಾರಿ ಒಂದು ಬದಲಾವಣೆ ತರಲೇಬೇಕು. ಆ ಬದಲಾವಣೆ SDP ಪರವಾಗಿ ಒಂದು ಅಲೆಯಾಗಿ ಮಾರ್ಪಡ್ತಾ ಇದೆ. ಹಾಗಾಗಿ ಇಲ್ಲಿ ಬೇರೆಯವ್ರದ್ದು ದೊಡ್ಡ ಫ್ಯಾಕ್ಟರ್ ಅಲ್ಲ, ನೇರ ಚುನಾವಣೆಯಲ್ಲಿ ಹಣಾಹಣಿ ಇದೆ. ಹಾಗಾಗಿ ಈ ಬಾರಿ ಒಂದು ಉತ್ತಮ ಫಲಿತಾಂಶ ಸಿಕ್ಕದೆ. ಅಫ್ಸರ್ ಹೊರಗಿನಿಂದ ಬಂದವರು, ಅಲ್ಲಿಗೆ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಏನ್ ಗೊತ್ತಿದೆ, ಇಲ್ಲಿನ ಸಮಸ್ಯೆ ಬಗ್ಗೆ ಏನ್ ಗೊತ್ತಿದೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಿದೆ. ಸರ್, ರಾಹುಲ್ ಗಾಂಧಿ ಎಲ್ಲಿಂದ ಸರ್? ರಾಹುಲ್ ಗಾಂಧಿ ಬಂದು ವಯನಾಡಲ್ಲಿ ಸ್ಪರ್ಧೆ ಮಾಡ್ತಾರೆ, ಯಾರು ಎಲ್ಲಿಂದ ಏನು ಕೇಳಲ್ಲ. ಅಫ್ಸರ್ ಕೊಡ್ಲಿಪೇಟೆ ದಾವಣಗೆರೆಯ ಮಣ್ಣಿನ ಮಗ. ದಾವಣಗೆರೆಯ ಪ್ರತಿ ಮನೆಯಲ್ಲೂ ಕೂಡ ಅವರ ಹೃದಯದಲ್ಲಿದ್ದಾನೆ ಅಫ್ಸರ್ ಕೊಡ್ಲಿಪೇಟೆ. ನಾನು ಒಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾನು ಈಗ ಹೋದ್ರೆ ದಾವಣಗೆರೆಯಲ್ಲಿ ಯಾವ ಮನೆಗೆ ಬೇಕು ನಾನು ಕಿಚನ್ ವರೆಗೆ ಹೋಗ್ಬೋದು ಸರ್, ನನಗೆ ಅಷ್ಟು ಆಕ್ಸೆಸ್ ಇದೆ. ಯಾಕಂದ್ರೆ ಪ್ರತಿಯೊಬ್ಬರ ಮನೆಯನ್ನ ನಾನು ಸಂಪರ್ಕಿಸಿದ್ದೇನೆ, ಪ್ರತಿಯೊಬ್ಬರ ಗಲ್ಲಿಗೆ ನಾನು ಹೋಗಿದ್ದೇನೆ, ಪ್ರತಿಯೊಬ್ಬರ ಸಂಕಷ್ಟಕ್ಕೆ ನಾನು ಸ್ಪಂದಿಸಿದ್ದೇನೆ. ಹಾಗಾಗಿ ಅಫ್ಸರ್ ಕೊಡ್ಲಿಪೇಟೆ ರಾಜ್ಯದ ಮಣ್ಣಿನ ಮಗ, ಕರುನಾಡ ಮಗ. ಈ ಕರುನಾಡಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಊರಿನಲ್ಲಿ ಹೋದ್ರೂ ಕೂಡ ನನಗೆ ಬೇಕಾಗಿ, ನನಗಂದ್ರೆ ನಮ್ಮ ವೈಯಕ್ತಿಕ ಅಲ್ಲ, ನನ್ನ ಸಿದ್ಧಾಂತಕ್ಕೆ ಬೇಕಾಗಿ ನನಗೆ ಏನು ರೆಡ್ ಕಾರ್ಪೆಟ್ ಹಾಕಿ ನನಗೆ ಸ್ವಾಗತ ಮಾಡುವಂತಹ ದೊಡ್ಡ ಮನಸ್ಸು ಇರುವಂತಹ ಜನರಿದ್ದಾರೆ. ದಾವಣಗೆರೆ ಜನರು ನನ್ನನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಸ್ವೀಕರಿಸಿದ್ದಾರೆ. ಹಾಗಾಗಿ ಹೊರಗಿನವರು ಒಳಗಿನವರು ಇದು ಯಾವುದು ಏನು ಫ್ಯಾಕ್ಟರೇ ಅಲ್ಲ. ನಾನು ದಾವಣಗೆರೆಯ ಜನರ ನಾಡಿ ಮಿಡಿತವನ್ನು ಅರ್ತಿದ್ದೇನೆ, ಇಲ್ಲಿಯ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದೇನೆ, ಇಲ್ಲಿಯ ಪಲ್ಸ್ ಅನ್ನು ಅರ್ತಿದ್ದೇನೆ. ಇಲ್ಲಿಗೆ ಏನು ಮಾಡಬೇಕು ಎಂಬುದರ ಬಗ್ಗೆ ನನ್ನ ಹತ್ರ ಒಂದು ಆಲೋಚನೆ ಇದೆ, ನನ್ನ ಮುಂದಾಲೋಚನೆ ಇದೆ, ನನ್ನ ಆಕ್ಷನ್ ಪ್ಲಾನ್ ಇದೆ. ಹಾಗಾಗಿ ಖಂಡಿತ ಜನರು ಈ ಬಾರಿ ನನಗೆ ಮತವನ್ನ ಕೊಡ್ತಾರೆ. ಇದು SDPI ಅಭ್ಯರ್ಥಿಯಾದಂತಹ ಅಫ್ಸರ್ ಅವರ ಮಾತು. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.